ಇದೆಯಾ? ಸರ್ ನನಗೆ ಅಷ್ಟೇ ಸರ್ ಉಟ್ಕೊಳಕ್ ಬರೋದು. ಓ ಇಲ್ಲಿ ನೋಡು ಭವಾನಿ, ನನಗೀಗ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೀನು ಈ ಮದುವೆಗೆ ಒಪ್ಕೊಂಡಿದ್ದು, ನಾನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದು, ಇದು ನನ್ನ ಲೈಫಲ್ಲಿ ಮರೆಯೋದಕ್ಕೆ ಆಗಲ್ಲ. ನನ್ನ ಉಳಿದ ಕಾಲವನ್ನ ನಿನ್ನ ಜೊತೆ ಸಂತೋಷವಾಗಿ ಬದುಕಬೇಕು ಅಂತ ಇದ್ದೀನಿ ಭವಾನಿ. ಭವಾನಿ ಭವಾನಿ ಇದೇನು ಹೋಗ್ತದೆ ಭವಾನಿ? ಭವಾನಿ ಏ ಭವಾನಿ ಏ ಭವಾನಿ ನೀರು ಕೊಡು ಭವಾನಿ. ಭವಾನಿ ಸತ್ತೋಗ್ತಿಲ್ವೇ? ಅಯ್ಯೋ ನಾನು ಹೇಳ್ದಂಗೆ ಮಾಡಿರ್ಬೋದಾ? ಹಾಲನ್ನ ಕೊಟ್ಟಿರ್ಬೋದಾ? ಅಯ್ಯೋ ಛೇ ಛೇ, ಕರೆಕ್ಟಾಗಿ ಮಾಡಿದಾಳೆ ಇಲ್ವಾ ಗೊತ್ತಿಲ್ವೇ? ಫೋನ್ ಬರ್ತಾ ಇಲ್ವೇ? ಫೋನ್ ಬಿಡೆ. ಏನಾಯ್ತು? ನಾನು ಅವ್ರಿಗೆ ಹಾಲು ಕೊಟ್ಟನಲ್ಲ, ಹಾಲು ಕುಡಿದ ಮೇಲೆ ಇದ್ದಕ್ಕಿದ್ದಾಗೆ ಶ್ವಾಸ ಕಟ್ಕೊಂಡ್ಬಿಟ್ಟು ಪ್ರಜ್ಞೆ ತಪ್ಪಿಬಿಟ್ರು. ಶ್ವಾಸ ಹಾಗೆ ಎಳ್ಕೊಂಡು 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 ಹಾಗೆ ಅವ್ನ್ ಸತ್ತೋಗ್ಬಿಟ್ಟ. ಸೂಪರ್ ಕಣೆ, ನಾವು ಅನ್ಕೊಂಡಾಗೆ ಎಲ್ಲ ನಡೀತು. ಅವ್ರ ಕಂಪ್ನಿಲಿ ಯಾರ್ದಾದ್ರು ಫೋನ್ ನಂಬರ್ ಗೊತ್ತಾ ನಿನಗೆ? ಹೌದು, ನನಗೆ ಗೊತ್ತು. ನನ್ನ ಹತ್ರ ಮ್ಯಾನೇಜರ್ ಪ್ರಿಯಾ ನಂಬರ್ ಇದೆ. ಸರಿ, ಅವಳಿಗೆ ಕಾಲ್ ಮಾಡಿ ಈ ವಿಷಯನ ಹೇಳ್ಬಿಡು. ತಲೆ ತೆರಿಗೆ ಬಿದ್ದಿದ್ದಾರಂತ ಮಾತ್ರ ಹೇಳು, ಸರಿನಾ? ಅವಳು ಬಂದ್ಮೇಲೆ ಆಂಬುಲೆನ್ಸ್ ಮಿಕ್ಕಿದೆಯಲ್ಲ, ಆಂಬುಲೆನ್ಸ್ಲಿ ಇರೋದನ್ನ ಚೆಕ್ ಮಾಡಿ ನೋಡ್ಬಿಟ್ಟು ಇವ್ರು ತೀರ್ಕೊಂಡಿದಾರಂತ ಹೇಳ್ತಾರೆ. ಅವಾಗ ನನ್ ಮೇಲೆ ಡೌಟ್ ಬರಲ್ವಲ್ಲ? ಅದೆಲ್ಲ ಏನ್ ಡೌಟು ಬರಲ್ಲ ಕಣೆ. ಈ ತರ ವಿಷಯದಲ್ಲಿ ವಯಸ್ಸಾದವ್ರಿಗೆ ಎದೇನು ಬರೋದು ಎಲ್ಲ ಸಹಜ ಕಣೆ. ಹಾಗಾಗಿ ನಿನ್ ಮೇಲೆ ಯಾವುದೇ ಡೌಟ್ ಬರಲ್ಲ. ನೀನು ಅದ್ರ ತಕ್ಕಾಗೆ ಅಳ್ದು ಬಿಡು, ಎಲ್ರು ನಂಬ್ತಾರೆ. ಹೇ ರಾಮ್, ನನಗ್ ತುಂಬಾ ಹೆದರಿಕೆ ಆಗ್ತಾ ಇದೆ ಕಣೋ. ಏನಾದ್ರೂ ಆಯ್ತು ಅಂದ್ರೆ ನನ್ ಮಾನನೇ ಹೋಗ್ಬಿಡುತ್ತೆ ಕಣೋ. ಆಮೇಲೆ ನನ್ ಪ್ರಾಣನೇ ಬಿಟ್ಬಿಡ್ತೀನಿ ನೋಡ್ಕೋ. ಏಯ್, ನೀನು ಲೂಸಾ? ನೀನು ನಾನ್ ಬದುಕೋಕ್ ಐಡಿಯಾ ಹೇಳಿದ್ರೆ ನೀನ್ ಸಾಯೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಅನಾವಶ್ಯಕವಾಗಿ ಎದುರ್ಕೋಬೇಡ. ನಿನ್ ಮೇಲೆ ಯಾರಿಗೂ ಡೌಟ್ ಬರಲ್ಲ. ನಾನು ಹೇಳದ್ ಮಾತ್ರ ಮಾಡು, ಸರಿನಾ? ಸರಿಯೇನೆ? ಸರಿ ಕಣೋ. ಹಲೋ, ಹೇಳಿ ಭವಾನಿ, ಏನ್ ಈ ಹೊತ್ತಲ್ಲಿ ಕಾಲ್ ಮಾಡಿದೀರಾ? ಏನಾಯ್ತು? ಅಯ್ಯೋ ಭವಾನಿ, ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಹೆಲೋ ಭವಾನಿ, ಕೇಳ್ತಾ ಇದ್ದೀರಲ್ಲ? ಏನಾಯ್ತು ಹೇಳಿ, ದಯವಿಟ್ಟು ಹೇಳಿ ಭವಾನಿ. ಪ್ರಿಯಾ, ನಾನು ಅವ್ರಿಗೆ ಕುಡಿಯಕ್ಕೆ ಹಾಲು ಕೊಟ್ಟೆ. ಅವರು ಅದನ್ನ ಕುಡಿದ್ರು. ಹಾಗೆ ಎದೆ ಹಿಡ್ಕೊಂಡು ಶ್ವಾಸ ಎಳ್ದು 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 ಹಾಗೆ ಹಿಂದ್ಗಡೆ ಬೆದ್ಬಿಟ್ರು. ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ ಪ್ರಿಯಾ. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ನೀವು ಅಳ್ಬೇಡಿ, ನಾನು ಈಗಲೇ ಹೊರಟು ಬರ್ತೀನಿ. ಒಂದು 5 ಮಿನಿಟ್ಸ್, ನೀವು ಹೆದರಬೇಡಿ.
ಅಯ್ಯೋ, ಯಾರೋ ಬಂದ್ರು ಅಂತ ಕಾಣತ್ತೆ. ನೀನು ಹೋಗಿ ಯಾರಂತ ನೋಡು, ನಾನು ಒಳಗಡೆ ಇರ್ತೀನಿ. ಪ್ಲೇಟು. ಇಬ್ರು ಊಟ ಮಾಡಿರ್ತಾರ ಇರಬಾರ್ದು, ನಾನು ಎತ್ಕೊಂಡು ಒಳಗೆ ಹೋಗ್ತೀನಿ. ಹಾಯ್ ಪ್ರಿಯಾ, ಒಳಗ್ ಬನ್ನಿ. ನಾನು ಇವಾಗ ತಾನೇ ತಿಂತಾ ಇದ್ದೆ. ಹೌದಾ? ನೀವು ತಿಂತೀರಾ? ನಾನು ಹೋಗಿ ಪ್ಲೇಟ್ ತಗೊಂಡ್ಬರ್ತೀನಿ. ಇಲ್ಲ ಇಲ್ಲ, ನಾನು ಈಗ್ಲೇ ತಿನ್ ಬಂದೆ. ನೀವು ಹೇಗಿದ್ದೀರಾ ಮೇಡಮ್? ಸಾರಿಲ್ದೆ ಕಷ್ಟವಾಗಿದ್ಯಾ ಮೇಡಮ್? ಕಷ್ಟ ಇಲ್ಲ ಅಂತ ಹೇಳಕ್ಕಾಗಲ್ಲ, ಕಷ್ಟವಾಗೇ ಇದೆ. ಇದ್ರೂ ಏನ್ ಮಾಡಕ್ಕಾಗತ್ತೆ? ಇದಕ್ಕೋಸ್ಕರನೇ ಈ ಮದುವೆ ಬೇಡ. ತುಂಬಾ ವಯಸ್ಸಾದವರು ಇದ್ದಕ್ಕಿದ್ದಾಗ ಇವ್ರು ನನ್ನ ಬಿಟ್ಟು ಹೋಗ್ಬಿಟ್ರೆ ನನ್ ಗತಿ ಏನಂತ ಯೋಚಿಸಿದೆ. ಅದಕ್ಕೆ ಈ ಮದುವೆ ಮಾಡ್ಕೊಳ್ಳೋದ್ ಬೇಡ ಅಂತ ಹೇಳ್ದೆ. ಇವಾಗ ಏನಾಯ್ತು? ಈ ತರ ನನ್ನ ಮದುವೆ ಆ ದಿನನೇ ಬಿಟ್ಟು ಹೋಗ್ತಾರೆ ಅಂತ ನಾನು ಅಂದ್ಕೊಂಡೇ ಇಲ್ಲ ರೀ. ನನಗೆ ತುಂಬಾ ಕಷ್ಟವಾಗಿದೆ ರೀ. ಸರಿ ಭವಾನಿ ಮೇಡಮ್, ಅಳ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ತಾಳ್ಮೆಯಿಂದಿರಿ. ಸಾರಿ ಮೇಡಮ್, ಕೇಳಿದ್ದು ತಪ್ಪೇ, ನೀವು ಫೀಲ್ ಮಾಡ್ಬೇಡಿ. ಓಕೆ? ಇನ್ನು ಮುಂದೆ ಈ ಕಂಪನಿನ ನೀವೇ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು. ಓಕೆ? ಇಲ್ಲಿ ನೋಡಿ ಮೇಡಮ್, ನೀವು ಯಾವುದಕ್ಕೂ ಚಿಂತೆ ಮಾಡ್ಬೇಡಿ. ಯಾವಾಗ ಬೇಕಿದ್ರು ಏನೇ ಬೇಕಿದ್ರು ನನ್ನ ಹತ್ರ ಹೇಳಿ, ನಾನ್ ಅರೇಂಜ್ ಮಾಡ್ತೀನಿ. ಕೆಲ್ಸಕ್ಕೆ ಜನ ಇಟ್ಕೊಳ್ಳಿ ಅಂದ್ರೂ ನೀವು ಕೇಳಲ್ಲ. ಎಲ್ಲ ಕೆಲ್ಸ ನೀವೊಬ್ರೇ ಯಾಕೆ ನೋಡ್ಕೋಬೇಕು? ಅದೆಲ್ಲ ಯಾಕೆ ಬಿಡಿ, ನಾನು ಒಬ್ಳೆ ತಾನೇ ಇದ್ದೀನಿ. ನನಗ್ ಬೇಕಾದನ್ನ ನಾನೇ ನೋಡ್ಕೋತೀನಿ. ಸರಿ, ನಾನ್ ನಿಮ್ಮನ್ ಕಂಪೆಲ್ ಮಾಡಲ್ಲ, ನಿಮ್ಮಿಷ್ಟ. ಆಮೇಲೆ ನೆಕ್ಸ್ಟ್ ವೀಕು ಒಂದು ಮುಖ್ಯವಾದ ಮೀಟಿಂಗ್ ಇದೆ. ನಮ್ ಕಂಪನಿ ಎಲ್ಲಾ ಕ್ಲೈಂಟ್ಸು ಬರ್ತಾ ಇದ್ದಾರೆ. ಅದ್ ಹೇಳ್ಬಿಟ್ಟು ಹಾಗೆ ನಿಮ್ಮನ್ ನೋಡ್ಕೊಂಡ್ ಹೋಗೋಣ ಅಂತ ಬಂದೆ. ಸರಿ, ನೀವು ತಿಂದು ರೆಸ್ಟ್ ತಗೊಳ್ಳಿ, ನಾನ್ ಹೊರಡ್ತೀನಿ. ಬರ್ತೀನಿ ಮೇಡಮ್. ಅಯ್ಯೋ, ಏನೇ ಈ ತರ ನಟನೆ ಮಾಡ್ತಾ ಇದೀಯಾ? ನೀನ್ ಹೀಗೆ ಮೇಂಟೈನ್ ಮಾಡು, ಬೇಗ ನಾವು ಅನ್ಕೊಂಡಿದ್ ವಿಷಯ ಎಲ್ಲ ನಡೆಯುತ್ತೆ.